ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಕುರ್ಚಿ ಕದನಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿಯಲ್ಲಿ ಮುಖ್ಯಮಂತ್ರಿ ಕುರ್ಚಿಗಾಗಿ ಮಹಾಸಮರ ನಡೀತಾ ಇದೆ. ಈಗ ಗೊತ್ತಿರುವಂತ ಸಮಾಚಾರ. ಆದ್ರೆ ಈಗ ಹೊಸ ವಿಚಾರ ಏನು ಅಂತ ಹೇಳಿದ್ರೆ, ಇಂದಿರಾ ಭವನದಲ್ಲಿ ನಡೀತಾ ಇರುವಂತಹ 2ನೇ ಫ್ಲೋರ್ ನಲ್ಲಿ ಸಿದ್ದು ಮತ್ತು ಮೊದಲ ಫ್ಲೋರ್ ನಲ್ಲಿ ಡಿಕೆ ಶಿವಕುಮಾರ್ ಇದ್ದಾರಂತೆ. ಸಿಎಂ ಜೊತೆ ರಾಹುಲ್, ಖರ್ಗೆ, ವೇಣುಗೋಪಾಲ್ ಮಾತುಕತೆ ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಅಭಿಪ್ರಾಯವನ್ನ ಸಂಗ್ರಹಿಸ್ತಾ ಇದ್ದಾರೆ ಈ ಮೂವರು ನಾಯಕರು ಅನ್ನೋದು ಸದ್ಯದ ಅಪ್ಡೇಟ್. ಸುತಾರಾಮ್ ಸಿಎಂ ಪಟ್ಟ ಬಿಡೋಕ್ ಸಾಧ್ಯ ಇಲ್ಲ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರಂತೆ. ಅದು ಒಂದು ತೀವ್ರತೆಯನ್ನು ಪಡೆದುಕೊಂಡಿದೆ, ಇಂಟೆನ್ಸ್ ಆಗಿ ಹೇಳ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ಹಾಗಾಗಿ ಕುರ್ಚಿಗಾಗಿ ಮಹಾ ಸಮರ ನಡೀತಾ ಇದೆ ಅಂತ ಹೇಳಿದ್ರೆ ಅಕ್ಷರಶಃ ಅದು ಸರಿ ತಪ್ಪಲ್ಲ ಅಂತ ಹೇಳ್ಬೋದು. 2ನೇ ಫ್ಲೋರ್ ಅಲ್ಲಿ ಸಿದ್ದು ಇದ್ದಾರಂತೆ, ಮೊದಲನೇ ಫ್ಲೋರ್ ಅಲ್ಲಿ ಡಿಕೆ ಶಿವಕುಮಾರ್ ಇದ್ದಾರಂತೆ. ಸಿಎಂ ಜೊತೆ ರಾಹುಲ್ ಮತ್ತು ಖರ್ಗೆ ಮಾತಾಡ್ತಾ ಇದ್ದಾರೆ ಮತ್ತು ವೇಣುಗೋಪಾಲ್ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಅಭಿಪ್ರಾಯವನ್ನ ಸಂಗ್ರಹಿಸ್ತಾ ಇದ್ದಾರೆ ಈ ಮೂವರು ಘಟಾನುಘಟಿ ನಾಯಕರು. ಆದ್ರೆ ವಿಚಾರ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಪಟ್ಟ ಬಿಡಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಮತ್ತು ಅದರ ಕ್ಲೂಗಳನ್ನ, ಟೆಂಡೆನ್ಸಿನ ನೀವು ಈಗಾಗಲೇ ಅರ್ಥ ಮಾಡ್ಕೊಂಡಿದ್ದೀವಿ. ಹಲವು ಬಾರಿ ಬೇರೆ ಬೇರೆ ಸಂದರ್ಶನಗಳಲ್ಲೂ ಕೂಡ ಅವ್ರು ಮಾತನಾಡಿದ್ದನ್ನ ಗಮನಿಸಿದ್ದೀವಿ. ಅವರ ಇನ್ಸೈಡ್ ಇಂಟೆನ್ಷನ್ ಏನು ಅನ್ನೋದು ಕೂಡ ರಾಜ್ಯದ ಜನಕ್ಕೂ ಕೂಡ ಗೊತ್ತಿದೆ. ಅವರು ಪಟ್ಟ ಬಿಡೋದು, ಕುರ್ಚಿಯಿಂದ ಇಳಿಯೋದು ಅಷ್ಟು ಸುಲಭ ಅಲ್ಲ ಅನ್ನೋದು ಈಗಾಗಲೇ ಎಲ್ರಿಗೂ ಗೊತ್ತಾಗಿದೆ. ಆದ್ರೆ ವಾಟ್ ಇಸ್ ದ ಪಾಯಿಂಟ್, ವಾಟ್ ಪಾಯಿಂಟ್ ಟು ಬಿ ಡಿಸ್ಕಸ್ಡ್ ಅಂತ ಹೇಳಿದ್ರೆ, ಈಗ ಹೈಕಮಾಂಡ್ ಕೊಟ್ಟಿರುವಂತ ಮಾತಿಗೆ ಬೆಲೆ ಇದೆಯಾ ಇಲ್ವಾ, ಇವರು ಒಳ ಒಪ್ಪಂದ ಮಾಡ್ಕೊಂಡಿರುವಂತಹ ವಿಚಾರ ರಾಜ್ಯದ ಜನತೆ ತಿಳಿದುಕೊಳ್ಳುವಂತ ಹಕ್ಕಿದೆಯಾ ಇಲ್ವಾ ಅನ್ನೋದು ಕೂಡ ಈಗ ಪ್ರಶ್ನೆಗೆ ಈಡು ಮಾಡಿಕೊಡ್ತಾ ಇದೆ. ಎಸ್, ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನನ್ನ ಕಲೀಗ್ ಪವನ್ ಈ ಬಗ್ಗೆ ಮತ್ತಷ್ಟು ಅನಾಲಿಸಿಸ್ ನೀಡ್ತಾರೆ. ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಸದ್ಯದ ಏನು, ಇನ್ನು ಕೆಲವೇ ಕ್ಷಣಗಳಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ಗೆ ಈಗ ವೆಯ್ಟ್ ಮಾಡ್ತಾ ಇದ್ದೀವಿ. ಇಬ್ಬರು ಪ್ರಬಲ ನಾಯಕರ ನಡುವೆ ಸದ್ಯಕ್ಕೆ ಮೀಟಿಂಗ್ ನಡೀತಾ ಇದೆ. ರಾಹುಲ್ ಗಾಂಧಿ ಮುಂದೆ ಸಿದ್ದರಾಮಯ್ಯ ಎಕ್ಸ್ಪ್ಲನೇಷನ್ ಮೇಲೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ. ಯಾಕೆ ನನ್ನನ್ನು ಮುಂದುವರಿಸಬೇಕು ಅನ್ನೋದ್ರ ಬಗ್ಗೆ ವಿವರಣೆ ಕೊಡ್ತಾ ಇದ್ದಾರಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅಫ್ಕೋರ್ಸ್ ಎಲ್ಲೇ ಹೋದ್ರು ಕೂಡ ಹೌ ಟು ಸೆಲ್ ದೆಮ್ಸೆಲ್ವ್ಸ್ ಅಂದ್ರೆ ಎಲ್ಲದೂ ಕೂಡ ಅವ್ರನ್ನ ಯಾವ ರೀತಿ ಪ್ರೆಸೆಂಟ್ ಮಾಡ್ಕೊಳ್ತಾರೆ, ಯಾವ ರೀತಿ ಅವರನ್ನ ಮಾರ್ಕೊಳ್ತಾರೆ ಅಥವಾ ಯಾವ ರೀತಿ ಸೆಲ್ ಮಾಡಬೇಕು, ಅದೇ ಪಾಯಿಂಟ್ಸ್ನ ಈಗ ಬಿಸ್ನೆಸ್ ಅಲ್ಲೆಲ್ಲ ಕೇಳಿರ್ತೀರಲ್ಲ, ಇದು ಕೂಡ ಒನ್ ಆಫ್ ದ ಬಿಸ್ನೆಸಸ್. ಒಟ್ಟಿನಲ್ಲಿ ದೆಹಲಿಯಲ್ಲಿ ಈ ಪಟ್ಟದಾಟ ನಡೀತಾ ಇದೆ. ಆದರೆ ಯಾರ್ಯಾರು ಯಾವ ಪಟ್ಟವನ್ನ ಸ್ವೀಕರಿಸಲು ಯಾವ ಪಟ್ಟುಗಳನ್ನ ಹಾಕ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಇಬ್ಬರೂ ಕೂಡ ಪ್ರಬಲ ನಾಯಕರು. ಒಬ್ಬರಿಗೆ ಮಾಸ್ ಲೀಡರ್ ಅನ್ನುವ ಒಂದು ಶೀರ್ಷಿಕೆ ಇದ್ರೆ, ಛಾಪ್ ಇದ್ರೆ, ಆ ಚರಿಷ್ಮಾ ಇದ್ರೆ, ಇನ್ನೊಬ್ರು ಕೂಡ ಸಂಘಟನಾ ಚತುರ, ಚಾಣಾಕ್ಷ, ಟ್ರಬಲ್ ಶೂಟರ್ ಅನ್ನುವ ಖ್ಯಾತಿ ಕೂಡ ಇದೆ. ಅವು ಯಾವ ಹಾಗಾದ್ರೆ ಆ ಬಿರುದು ಬಾಹುಲುಗಳನ್ನ ನೋಡಿ ಇಲ್ಲಿ ಮುಖ್ಯಮಂತ್ರಿ ಪಟ್ಟವನ್ನು ಬದಲಾಯಿಸ್ತಾರ? ಆ ರೀತಿಯಾದಂಥ ವ್ಯಾಕರಣ ಇಲ್ಲ, ಆ ರೀತಿಯಾದಂಥ ಸೂತ್ರ ಇಲ್ಲ. ಆದರೆ ಮಾತಿಗೆ ಬೆಲೆ ಇಲ್ವಾ ಅನ್ನೋದು ಪ್ರಶ್ನೆ. ಯಾಕಂತ ಹೇಳಿದ್ರೆ ಜಗಜ್ಜಾಹಿರಾಗಿದೆ. ಎಲ್ಲ ಬಂದು ಕೇಳ್ಬೋದು, ಏನ್ರಿ ನಿಮಗೆ ಬಂದು ಹೇಳಿದ್ದಾರೆ, ಏನು ಮಾತುಕತೆ ನಡೆಸಿದ್ದಾರೆ ಅಂತ ಹೇಳಿ ಯಾರು ಕಾಂಗ್ರೆಸ್ ನಾಯಕರು ಕೇಳ್ತಾರೆ. ಆದರೆ ಅದೇ ಕಾಂಗ್ರೆಸ್ನ ನಾಯಕರು, ಅವರವರ ಬಣದ ನಾಯಕರು, ಅತ್ಯಾತ್ಮರು, ಆತ್ಮೀಯರು ಎಲ್ಲರೂ ಕೂಡ ಏನು ಹೇಳ್ತಾ ಇದ್ದಾರೆ, ಮುಹೂರ್ತಗಳನ್ನು ಫಿಕ್ಸ್ ಮಾಡ್ತಾ ಇದ್ದಾರೆ, ನೋಡ್ತಾ ಇರಿ ಅಂತ ಹೇಳಿ. ಅಂದ್ರೆ ಒಂದು ರೀತಿ ದಿಕ್ಕು ತಪ್ಪಿಸುವ ಕೆಲಸಗಳನ್ನು ಕೂಡ ಅವರೇ ಮಾಡ್ತಾ ಇದ್ದಾರೆ, ಶಿಸ್ತನ್ನು ಹಾಳು ಮಾಡುವಂತ ಕೆಲಸವನ್ನು ಅವರೇ ಮಾಡ್ತಾ ಇದ್ದಾರೆ. ನೇರವಾಗಿ ಸಿದ್ದರಾಮಯ್ಯನವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ ಮೈಕ್ ಹಿಡಿದಾಗ ಏನು ಹೇಳ್ತಾರೆ, ಅಯ್ಯೋ ಇದನ್ನ ಬಿಟ್ಟರೆ ನಿಮಗೆ ಬೇರೆ ಇಲ್ವಾ ಅಂತ. ಅವ್ರಿಗೂ ಕೂಡ ಇದೇ ವಿಚಾರ ಬೇಕಾಗಿದೆ. ರಾಜ್ಯದ ಜನಕ್ಕೂ ಕೂಡ ಸಿದ್ದರಾಮಯ್ಯ ಖಚಿತಪಡಿಸ್ತಾ ಇದ್ದಾರೆ, ಹೌದ್ರಿ ನಾನೇ ಮುಖ್ಯಮಂತ್ರಿಯಾಗಿ ಅಧಿಕಾರದ ಅವಧಿಯಲ್ಲಿ ಮುಂದುವರಿಯೋದು ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಎಸ್, ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್.